ಹೇ ಗಾಯ್ಸ್, ವೆಲ್ಕಮ್ ಟು ನೆಕ್ಸ್ಟ್ ಜೆನ್ ಎಕ್ಸ್. ಇವತ್ತು ನಾವು ನೋಡೋಣ ಹೌ ಟು ಕ್ರಿಯೇಟ್ ಅ ವೆಬ್ಸೈಟ್ ವಿಥೌಟ್ ಕೋಡಿಂಗ್. ಸಿಂಪಲ್, ಫಾಸ್ಟ್ ಮತ್ತು ಕಂಪ್ಲೀಟ್ಲಿ ಫ್ರೀ ಮೆಥಡ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಪರ್ಫೆಕ್ಟ್ ಪ್ರಾಂಪ್ಟ್ ಕ್ರಿಯೇಟ್ ಮಾಡೋದು. ವೆಬ್ಸೈಟ್ ಕ್ರಿಯೇಟ್ ಮಾಡೋಕೆ ಡೈರೆಕ್ಟ್ ಕೋಡಿಂಗ್ ಮಾಡಬೇಕು ಅಂತ ಇಲ್ಲ. ನಾವು AI ಯೂಸ್ ಮಾಡಿ ಈಸಿಯಾಗಿ ಮಾಡಬಹುದು. ನಾನು ಇಲ್ಲಿ ಯೂಸ್ ಮಾಡ್ತೀನಿ ಕ್ಲಾಡ್. ನೀನು ಚಾಟ್ GPT ಕೂಡ ಯೂಸ್ ಮಾಡ್ಬೋದು. ಬೋತ್ ಸೇಮ್ ವರ್ಕ್ ಮಾಡುತ್ತೆ. ಬಟ್ ಮೇನ್ ಥಿಂಗ್ ಏನಂದ್ರೆ ನಿಮ್ಮ ಪ್ರಾಂಪ್ಟ್ ಕ್ಲಿಯರ್ ಆಗಿದ್ರೆ ಮಾತ್ರ AI ಕರೆಕ್ಟ್ ರಿಸಲ್ಟ್ ಕೊಡುತ್ತೆ ಎಕ್ಸಾಮಲ್ಗೆ. ನಾನು ಇವತ್ತು ಕ್ರಿಯೇಟ್ ಮಾಡಬೇಕು ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಶೋ ಮಾಡಿದ್ರೆ ಒಂದು ಮಾಡರ್ನ್ ವೆಬ್ಸೈಟ್. ಸೊ ನಾನು AIಗೆ ಸ್ಪೆಸಿಫೈ ಮಾಡಬೇಕು. ಡಿಸೈನ್ ಹೇಗಿರಬೇಕು, ಸೆಕ್ಷನ್ಸ್ ಏನಿರಬೇಕು, ಹೋಮ್ ಪೇಜ್, ವಿಡಿಯೋ ಗ್ರಿಡ್, ನ್ಯಾವಿಗೇಷನ್ ಬಾರ್ ಎಲ್ಲ ಮೆನ್ಷನ್ ಮಾಡಬೇಕು. ಇವೆಲ್ಲ ಕ್ಲಿಯರ್ ಆಗಿ ಹೇಳಿದ್ರೆ AI ಆಟೋಮ್ಯಾಟಿಕ್ ಆಗಿ ಕಂಪ್ಲೀಟ್ ವೆಬ್ಸೈಟ್ ಕೋಡ್ ಜನರೇಟ್ ಮಾಡುತ್ತೆ. ಇದೇ ಸೀಕ್ರೆಟ್. ಕೋಡಿಂಗ್ ಗೊತ್ತಿಲ್ಲ ಅಂದ್ರೆ ಕೂಡ ಜಸ್ಟ್ ಕರೆಕ್ಟ್ ಪ್ರಾಂಪ್ಟ್ ಕೊಟ್ರೆ ಇನಫ್. ಈಗ ನೋಡಿ, ಕ್ಲಾಡ್ ನಾನು ಸಿಂಪಲ್ ರಿಕ್ವೆಸ್ಟ್ ಕೊಡ್ತೀನಿ, ಕ್ರಿಯೇಟ್ ಅ ಪರ್ಫೆಕ್ಟ್ ಪ್ರಾಂಪ್ಟ್ ಟು ಬಿಲ್ಡ್ ಅ ವೆಬ್ಸೈಟ್ ಅಂತ. ಈಗ ಕ್ಲಾಡ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೊಂದು ಡೀಟೇಲ್ಡ್ ಪ್ರಾಂಪ್ಟ್ ರೆಡಿ ಮಾಡ್ಕೊಡುತ್ತೆ. ಅದರಲ್ಲಿ ಡಿಸೈನ್, ಲೇಔಟ್, ಫೀಚರ್ಸ್ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಈ ಪರ್ಫೆಕ್ಟ್ ಪ್ರಾಂಪ್ಟ್ ನ ನಾವು ಕಾಪಿ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ವೆಬ್ಸೈಟ್ ಕ್ರಿಯೇಟ್ ಮಾಡೋಕೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಪ್ರಾಂಪ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ, ಆ ತಾನೇ ನಮ್ಗೆ ಪರ್ಫೆಕ್ಟ್ ಪ್ರಾಂಪ್ಟ್ ಜನರೇಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್, ಕ್ಲಾಡ್ ಜನರೇಟ್ ಮಾಡಿದ ಪ್ರಾಂಪ್ಟ್ ನ ಕಾಪಿ ಮಾಡಿ ಈಗ ನಾವು ಹೋಗೋಣ ಸ್ಟಿಚ್ ವೆಬ್ಸೈಟ್ಗೆ. ಸಿಂಪಲ್ ಆಗಿ ಓಪನ್ ಮಾಡಿ ಮತ್ತು ನಿಮ್ಮ ಗೂಗಲ್ ಅಕೌಂಟ್ ಯೂಸ್ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ನಿಮಗೆ ಒಂದು ಇನ್ಪುಟ್ ಬಾಕ್ಸ್ ಕಾಣುತ್ತೆ. ಅಲ್ಲಿ ನಾವು ಕ್ಲಾಡ್ ಜನರೇಟ್ ಮಾಡಿದ ಪ್ರಾಂಪ್ಟ್ ನ ಪೇಸ್ಟ್ ಮಾಡಬೇಕು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಮಾಡೆಲ್ ಸೆಲೆಕ್ಟ್ ಮಾಡೋದು. ನಾನು ರೆಕಮೆಂಡ್ ಮಾಡೋದು ಜೆಮಿನೈ 3.1 ಪ್ರೋ, ಯಾಕಂದ್ರೆ ಇದು ಬೆಟರ್ ರಿಸಲ್ಟ್ಸ್ ಕೊಡುತ್ತೆ, ಎಸ್ಪೆಷಲಿ UI ಡಿಸೈನ್ ಅಲ್ಲಿ. ಮಾಡೆಲ್ ಸೆಲೆಕ್ಟ್ ಮಾಡಿದ ಮೇಲೆ ಜಸ್ಟ್ ಪ್ರಾಂಪ್ಟ್ ಸೆಂಡ್ ಮಾಡಿ, ಸ್ವಲ್ಪ ಟೈಮ್ ವೇಟ್ ಮಾಡಿ. ಈಗ ನೋಡಿ, ಸ್ಟಿಚ್ ಆಟೋಮ್ಯಾಟಿಕ್ ಆಗಿ ನಿಮ್ಮ ವೆಬ್ಸೈಟ್ UI ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಕಂಪ್ಲೀಟ್ ಆಗಿ ಜನರೇಟ್ ಆದ್ಮೇಲೆ ನಿಮಗೆ ಆಪ್ಷನ್ ಸಿಗುತ್ತೆ. ಕಲರ್ಸ್ ಚೇಂಜ್ ಮಾಡೋಕ್ಕೆ, ಫಾಂಟ್ಸ್ ಚೇಂಜ್ ಮಾಡೋಕ್ಕೆ, ಡಿಸೈನ್ ಕಸ್ಟಮೈಸ್ ಮಾಡೋಕ್ಕೆ. ನಿಮಗೆ ಬೇಕು ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡಬಹುದು. ಈಗ ಆಲ್ಮೋಸ್ಟ್ ನಿಮ್ಮ ವೆಬ್ಸೈಟ್ ರೆಡಿ ಆಗಿದೆ ವಿತೌಟ್ ಕೋಡಿಂಗ್. ಈಗ ನೋಡಿ, ಸ್ಟಿಚ್ ಆಲ್ರೆಡಿ ನಮಗೆ ಕಂಪ್ಲೀಟ್ ವೆಬ್ಸೈಟ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡಿದೆ. ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು, ಫುಲ್ ಲೇಔಟ್, ಸೆಕ್ಷನ್ಸ್ ಎಲ್ಲ ರೆಡಿ ಇದೆ. ಟಾಪ್ ರೈಟ್ ಸೈಡಲ್ಲಿ ಒಂದು ಪ್ಲೇ ಬಟನ್ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಮೊಬೈಲ್ ಪ್ರಿವ್ಯೂ ಓಪನ್ ಆಗುತ್ತೆ. ಅಂದರೆ ನಿಮ್ಮ ವೆಬ್ಸೈಟ್ ಮೊಬೈಲಲ್ಲಿ ಹೇಗೆ ಕಾಣುತ್ತೆ ಅಂತ ಚೆಕ್ ಮಾಡಬಹುದು. ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಮೋಸ್ಟ್ ಯೂಸರ್ಸ್ ಮೊಬೈಲ್ ಯೂಸ್ ಮಾಡ್ತಾರೆ. ಈಗ ನಿಮಗೆ ಡಿಸೈನ್ ಓಕೆ ಅಂದರೆ ನಾವು ಇದನ್ನು ರಿಯಲ್ ವೆಬ್ಸೈಟ್ ಆಗಿ ಕನ್ವರ್ಟ್ ಮಾಡಬಹುದು. ಅದಕ್ಕೆ ಟಾಪ್ ರೈಟಲ್ಲಿ ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿ. ಅಲ್ಲಿ ಆಪ್ಷನ್ ಇರುತ್ತೆ, ಬಿಲ್ಡ್ ವಿತ್ ಗೂಗಲ್ AI ಸ್ಟುಡಿಯೋ ಅಂತ. ಅದನ್ನು ಸೆಲೆಕ್ಟ್ ಮಾಡಿ. ಈಗ ಡಿಸೈನ್ ಆಟೋಮ್ಯಾಟಿಕ್ ಆಗಿ ಗೂಗಲ್ AI ಸ್ಟುಡಿಯೋಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಹೋಗಿ ಸಿಂಪಲ್ ಆಗಿ ಹೇಳಬೇಕು, ಬಿಲ್ಡ್ ದಿಸ್ ವೆಬ್ಸೈಟ್ ಅಂತ. ಆದ್ಮೇಲೆ ನೋಡಿ, ಗೂಗಲ್ AI ಸ್ಟುಡಿಯೋ ಆಟೋಮ್ಯಾಟಿಕ್ ಆಗಿ ಕೋಡಿಂಗ್ ಸ್ಟಾರ್ಟ್ ಮಾಡುತ್ತೆ. HTML, CSS, ಜಾವಾ ಸ್ಕ್ರಿಪ್ಟ್ ಎಲ್ಲ ಜನರೇಟ್ ಮಾಡುತ್ತೆ. ಫ್ಯೂ ಸೆಕೆಂಡ್ಸಲ್ಲಿ ನಿಮ್ಮ ಕಂಪ್ಲೀಟ್ ವರ್ಕಿಂಗ್ ವೆಬ್ಸೈಟ್ ರೆಡಿ ಆಗುತ್ತೆ. ಈಗ ನೋಡಿ, ಗೂಗಲ್ AI ಸ್ಟುಡಿಯೋ ಆಲ್ರೆಡಿ ನಮ್ಮ ವೆಬ್ಸೈಟ್ ಕೋಡ್ ಜನರೇಟ್ ಮಾಡಿದೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಂಪ್ಲೀಟ್ ಕೋಡ್ ಕಾಣುತ್ತೆ. HTML, CSS, ಜಾವಾ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದೆ. ರೈಟ್ ಸೈಡಲ್ಲಿ ನೋಡಿ, ನಿಮ್ಮ ವೆಬ್ಸೈಟ್ ಲೈವ್ ಪ್ರಿವ್ಯೂ ಕಾಣುತ್ತೆ. ಅಂದರೆ ಕೋಡ್ ರೈಟ್ ಆಗ್ತಾ ಇದ್ದಾಗ ನೀವು ಡೈರೆಕ್ಟ್ ರಿಸಲ್ಟ್ ನೋಡಬಹುದು. ಇದು ತುಂಬ ಪವರ್ಫುಲ್ ಫೀಚರ್. ನಿಮಗೆ ಏನು ಚೇಂಜಸ್ ಬೇಕಾದರೆ ಸಿಂಪಲ್ ಆಗಿ ಟೆಕ್ಸ್ಟಲ್ಲಿ ಟೈಪ್ ಮಾಡಿ ಹೇಳಿದರೆ ಸಾಕು. ಎಕ್ಸಾಂಪಲ್ಗೆ, ಕಲರ್ಸ್ ಚೇಂಜ್ ಮಾಡಬೇಕು, ಫಾಂಟ್ಸ್ ಚೇಂಜ್ ಮಾಡಬೇಕು, ಸೆಕ್ಷನ್ಸ್ ಆ್ಯಡ್ ಮಾಡಬೇಕು. ಜಸ್ಟ್ ಟೈಪ್ ಮಾಡಿ, ಗೂಗಲ್ AI ಸ್ಟುಡಿಯೋ ಆಟೋಮ್ಯಾಟಿಕ್ ಆಗಿ ಅಪ್ಡೇಟ್ ಮಾಡುತ್ತೆ. ಈಗ ಲಾಸ್ಟಲ್ಲಿ ಕಂಪ್ಲೀಟ್ ವೆಬ್ಸೈಟ್ ಪ್ರಿವ್ಯೂ ಚೆಕ್ ಮಾಡಿ. ಎವ್ರಿಥಿಂಗ್ ಕರೆಕ್ಟ್ ಇದೆ ಅಂದರೆ ನಿಮ್ಮ ವೆಬ್ಸೈಟ್ ರೆಡಿ ಟು ಗೋ. ಈಗ ನೋಡಿ, ನಿಮ್ಮ ವೆಬ್ಸೈಟ್ ಕಂಪ್ಲೀಟ್ ರೆಡಿ ಆಗಿದೆ. ಬಟ್ ಇದನ್ನು ಲೈವ್ ಮಾಡಬೇಕು ಅಂದರೆ ನಾವು ಪಬ್ಲಿಷ್ ಮಾಡಬೇಕು. ಫಸ್ಟ್ ಸ್ಟೆಪ್, ಟಾಪ್ ರೈಟ್ ಸೈಡಲ್ಲಿ ಶೇರ್ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಗಿಟ್ಹಬ್ ಆಪ್ಷನ್ ಕಾಣುತ್ತೆ. ಸಿಂಪಲ್ ಆಗಿ ನಿಮ್ಮ ಗಿಟ್ಹಬ್ ಅಕೌಂಟಿಂದ ಲಾಗಿನ್ ಮಾಡಿ. ನೆಕ್ಸ್ಟ್, ಒಂದು ನ್ಯೂ ರೆಪಾಸಿಟರಿ ಕ್ರಿಯೇಟ್ ಮಾಡಿ ಮತ್ತು ನಿಮ್ಮ ವೆಬ್ಸೈಟ್ ಕೋಡ್ನ ಗಿಟ್ಹಬ್ಗೆ ಪುಷ್ ಮಾಡಿ. ಈಗ ಸೆಕೆಂಡ್ ಸ್ಟೆಪ್, ನಾವು ಹೋಗೋಣ ವೆರ್ಸೆಲ್ಗೆ. ವೆರ್ಸೆಲ್ ಓಪನ್ ಮಾಡಿ ಮತ್ತು ಗಿಟ್ಹಬ್ಬಿಂದ ಲಾಗಿನ್ ಮಾಡಿ. ಅಲ್ಲಿ ಆ್ಯಡ್ ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿ. ನಿಮ್ಮ ಜಸ್ಟ್ ಕ್ರಿಯೇಟ್ ಮಾಡಿದ ರೆಪಾಸಿಟರಿ ಸೆಲೆಕ್ಟ್ ಮಾಡಿ. ಆದಮೇಲೆ ಜಸ್ಟ್ ಡಿಪ್ಲಾಯ್ ಕ್ಲಿಕ್ ಮಾಡಿ. ಫ್ಯೂ ಸೆಕೆಂಡ್ಸಲ್ಲಿ ನಿಮ್ಮ ವೆಬ್ಸೈಟ್ ಫುಲ್ಲಿ ಲೈವ್ ಆಗುತ್ತೆ. ಈಗ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಅದನ್ನು ಕಾಪಿ ಮಾಡಿ ಮತ್ತು ಯಾರಿಗೆ ಬೇಕಾದರೂ ಶೇರ್ ಮಾಡಬಹುದು. ಈಗ ನೋಡಿ,
ನಿಮ್ಮ ಓನ್ ವೆಬ್ಸೈಟ್ ಇಂಟರ್ನೆಟ್ಟಲ್ಲಿ ಲೈವ್ ಇದೆ. ಸೊ ಗೈಸ್, ಇದು ಬೆಸ್ಟ್ ಮೆಥಡ್. ನಿಮ್ಮ ಓನ್ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕೆ ವಿತೌಟ್ ಕೋಡಿಂಗ್. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದರೆ ಯಾರು ಬೇಕಾದರೂ ಓನ್ ವೆಬ್ಸೈಟ್ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಜಸ್ಟ್ ಸಿಂಗಲ್ ಪ್ರಾಂಪ್ಟ್ ಯೂಸ್ ಮಾಡಿ ಕಂಪ್ಲೀಟ್ ವೆಬ್ಸೈಟ್ ಡೆವಲಪ್ ಮಾಡೋದು ಹೇಗಂತ ತೋರಿಸ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.